ಅಥವಾ ಮೈಸೂರಿನ ಕೆಆರ್ಎಸ್ ರಸ್ತೆಯ ಪ್ರಿನ್ಸೆಸ್ ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರನ್ನ ನಾಮಕರಣ ಮಾಡುವ ವಿಚಾರ ಇದೀಗ ರಾಜಕೀಯ ಫೈಟ್ ಆಗಿ ಪರಿಣಮಿಸಿದೆ. ಕೆಆರ್ಎಸ್ ರಸ್ತೆಗೆ ಪ್ರಿನ್ಸೆಸ್ ಹೆಸರು ಮುಂದುವರಿಬೇಕಾ ಅಥವಾ ಸಿದ್ದರಾಮಯ್ಯನವರ ಹೆಸರನ್ನ ನಾಮಕರಣ ಮಾಡಬೇಕಾ ಅನ್ನೋ ಜಟಾಪಟಿ ಇದೀಗ ತಾರಕಕ್ಕೇರಿದೆ. ಈ ರಸ್ತೆಗೆ ಪ್ರಿನ್ಸೆಸ್ ಹೆಸರಿತ್ತು ಅನ್ನೋದಕ್ಕೆ ದಾಖಲೆಯೇ ಇಲ್ಲ ಅಂತ ಹೇಳಿ ಮೈಸೂರು ಭಾಗದ ಕಾಂಗ್ರೆಸ್ ಮುಖಂಡರು ಹೇಳಿಕೆಯನ್ನ ನೀಡ್ತಾ ಇದ್ರು. ಆದರೆ ಇದೀಗ ಪ್ರಿನ್ಸೆಸ್ ಹೆಸರು ಈ ರಸ್ತೆಗೆ ಇತ್ತು ಅನ್ನೋದಕ್ಕೆ ಸರ್ಕಾರಿ ದಾಖಲೆಗಳು ಲಭ್ಯವಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮಹತ್ವದ ದಾಖಲೆ, ಪ್ರಿನ್ಸೆಸ್ ರಸ್ತೆ ಅಂತ ನಮೂದಾಗಿರುವ ನಕ್ಷೆ ಕೂಡ ಲಭ್ಯವಾಗಿದೆ. ನಗರಾಭಿವೃದ್ಧಿ ಟ್ರಸ್ಟ್ ಬೋರ್ಡ್ ಸಹಿ ಮಾಡಿರುವ ನಕ್ಷೆ ಇದು. ಮೈಸೂರು ಚೇರ್ಮನ್ ಸಹಿ ಮಾಡಿರುವ ಸಾಕ್ಷ್ಯ ಲಭ್ಯವಾಗಿದೆ. ಬೆಳಗ್ಗೆಷ್ಟೇ ನಾವು ಗಮನಿಸಿದ್ವಿ, ಆ ರಸ್ತೆಯ ನಿವಾಸಿಗಳಿಗೆ ಆಧಾರ್ ಕಾರ್ಡ್, ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲದರಲ್ಲೂ ಕೂಡ ಪ್ರಿನ್ಸೆಸ್ ರೋಡ್ ಅಂತಲೇ ನಮೂದಾಗಿರುವ ದಾಖಲೆಗಳು. ರಿಪಬ್ಲಿಕ್ ಕನ್ನಡ ಇವತ್ತು ಆ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಇದೀಗ ನಕ್ಷೆಯಲ್ಲಿ ಕೂಡ ಪ್ರಿನ್ಸೆಸ್ ರೋಡ್ ಅಂತ ಹೇಳಿ ನಮೂದಾಗಿರೋದಕ್ಕೆ ಸಾಕ್ಷ್ಯ ಲಭ್ಯವಾಗಿದೆ. ನಗರಾಭಿವೃದ್ಧಿ ಟ್ರಸ್ಟ್ ಚೇರ್ಮನ್ ಸಹಿ ಹಾಕಿರುವ ನಕ್ಷೆ ಅದು. ಸಿದ್ದರಾಮಯ್ಯನವರ ಹೆಸರಿಡ್ಲಿಕ್ಕೆ ಕಾರಣ ಆ ರಸ್ತೆಗೆ ಹೆಸರೇ ಇರಲಿಲ್ಲ. ಹೆಸರಿಲ್ಲದ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡ್ತಿದ್ದೇವೆ ಅನ್ನೋದು ಮೈಸೂರು ಭಾಗದ ಕಾಂಗ್ರೆಸ್ ನಾಯಕರ ವಾದ ಆಗಿತ್ತು. ಆದರೆ ಇದೀಗ ಆ ರಸ್ತೆಗೆ ಹೆಸರಿದೆ, ಪ್ರಿನ್ಸೆಸ್ ರಸ್ತೆ. ಅದರಲ್ಲೂ ಮೈಸೂರು ಒಡೆಯರು ತಮ್ಮ ಸಹೋದರಿಯ ನೆನಪಿನ ಅರ್ಥವಾಗಿ ಆ ಹೆಸರನ್ನ ಇಟ್ಟಿದ್ರು ಅನ್ನೋದು ಇಲ್ಲಿ ಚರ್ಚೆಗೆ ಒಳಪಡ್ತಾ ಇದೆ. ಅಥವಾ ಮೈಸೂರಿನ ಕೆಆರ್ಎಸ್ ರಸ್ತೆಯ ಪ್ರಿನ್ಸೆಸ್ ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರನ್ನ ನಾಮಕರಣ ಮಾಡುವ ವಿಚಾರ ಇದೀಗ ರಾಜಕೀಯ ಫೈಟ್ ಆಗಿ ಪರಿಣಮಿಸಿದೆ. ಕೆಆರ್ಎಸ್ ರಸ್ತೆಗೆ ಪ್ರಿನ್ಸೆಸ್ ಹೆಸರು ಮುಂದುವರಿಬೇಕಾ ಅಥವಾ ಸಿದ್ದರಾಮಯ್ಯನವರ ಹೆಸರನ್ನ ನಾಮಕರಣ ಮಾಡಬೇಕಾ ಅನ್ನೋ ಜಟಾಪಟಿ ಇದೀಗ ತಾರಕಕ್ಕೇರಿದೆ. ಈ ರಸ್ತೆಗೆ ಪ್ರಿನ್ಸೆಸ್ ಹೆಸರಿತ್ತು ಅನ್ನೋದಕ್ಕೆ ದಾಖಲೆಯೇ ಇಲ್ಲ ಅಂತ ಹೇಳಿ ಮೈಸೂರು ಭಾಗದ ಕಾಂಗ್ರೆಸ್ ಮುಖಂಡರು ಹೇಳಿಕೆಯನ್ನ ನೀಡ್ತಾ ಇದ್ರು. ಆದರೆ ಇದೀಗ ಪ್ರಿನ್ಸೆಸ್ ಹೆಸರು ಈ ರಸ್ತೆಗೆ ಇತ್ತು ಅನ್ನೋದಕ್ಕೆ ಸರ್ಕಾರಿ ದಾಖಲೆಗಳು ಲಭ್ಯವಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮಹತ್ವದ ದಾಖಲೆ, ಪ್ರಿನ್ಸೆಸ್ ರಸ್ತೆ ಅಂತ ನಮೂದಾಗಿರುವ ನಕ್ಷೆ ಕೂಡ ಲಭ್ಯವಾಗಿದೆ. ನಗರಾಭಿವೃದ್ಧಿ ಟ್ರಸ್ಟ್ ಬೋರ್ಡ್ ಸಹಿ ಮಾಡಿರುವ ನಕ್ಷೆ ಇದು. ಮೈಸೂರು ಚೇರ್ಮನ್ ಸಹಿ ಮಾಡಿರುವ ಸಾಕ್ಷ್ಯ ಲಭ್ಯವಾಗಿದೆ. ಬೆಳಗ್ಗೆಷ್ಟೇ ನಾವು ಗಮನಿಸಿದ್ವಿ, ಆ ರಸ್ತೆಯ ನಿವಾಸಿಗಳಿಗೆ ಆಧಾರ್ ಕಾರ್ಡ್, ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲದರಲ್ಲೂ ಕೂಡ ಪ್ರಿನ್ಸೆಸ್ ರೋಡ್ ಅಂತಲೇ ನಮೂದಾಗಿರುವ ದಾಖಲೆಗಳು. ರಿಪಬ್ಲಿಕ್ ಕನ್ನಡ ಇವತ್ತು ಆ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಇದೀಗ ನಕ್ಷೆಯಲ್ಲಿ ಕೂಡ ಪ್ರಿನ್ಸೆಸ್ ರೋಡ್ ಅಂತ ಹೇಳಿ ನಮೂದಾಗಿರೋದಕ್ಕೆ ಸಾಕ್ಷ್ಯ ಲಭ್ಯವಾಗಿದೆ. ನಗರಾಭಿವೃದ್ಧಿ ಟ್ರಸ್ಟ್ ಚೇರ್ಮನ್ ಸಹಿ ಹಾಕಿರುವ ನಕ್ಷೆ ಅದು. ಸಿದ್ದರಾಮಯ್ಯನವರ ಹೆಸರಿಡ್ಲಿಕ್ಕೆ ಕಾರಣ ಆ ರಸ್ತೆಗೆ ಹೆಸರೇ ಇರಲಿಲ್ಲ. ಹೆಸರಿಲ್ಲದ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡ್ತಿದ್ದೇವೆ ಅನ್ನೋದು ಮೈಸೂರು ಭಾಗದ ಕಾಂಗ್ರೆಸ್ ನಾಯಕರ ವಾದ ಆಗಿತ್ತು. ಆದರೆ ಇದೀಗ ಆ ರಸ್ತೆಗೆ ಹೆಸರಿದೆ, ಪ್ರಿನ್ಸೆಸ್ ರಸ್ತೆ. ಅದರಲ್ಲೂ ಮೈಸೂರು ಒಡೆಯರು ತಮ್ಮ ಸಹೋದರಿಯ ನೆನಪಿನ ಅರ್ಥವಾಗಿ ಆ ಹೆಸರನ್ನ ಇಟ್ಟಿದ್ರು ಅನ್ನೋದು ಇಲ್ಲಿ ಚರ್ಚೆಗೆ ಒಳಪಡ್ತಾ ಇದೆ. ಅಥವಾ ಮೈಸೂರಿನ ಕೆಆರ್ಎಸ್ ರಸ್ತೆಯ ಪ್ರಿನ್ಸೆಸ್ ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರನ್ನ ನಾಮಕರಣ ಮಾಡುವ ವಿಚಾರ ಇದೀಗ ರಾಜಕೀಯ ಫೈಟ್ ಆಗಿ ಪರಿಣಮಿಸಿದೆ. ಕೆಆರ್ಎಸ್ ರಸ್ತೆಗೆ ಪ್ರಿನ್ಸೆಸ್ ಹೆಸರು ಮುಂದುವರಿಬೇಕಾ ಅಥವಾ ಸಿದ್ದರಾಮಯ್ಯನವರ ಹೆಸರನ್ನ ನಾಮಕರಣ ಮಾಡಬೇಕಾ ಅನ್ನೋ ಜಟಾಪಟಿ ಇದೀಗ ತಾರಕಕ್ಕೇರಿದೆ. ಈ ರಸ್ತೆಗೆ ಪ್ರಿನ್ಸೆಸ್ ಹೆಸರಿತ್ತು ಅನ್ನೋದಕ್ಕೆ ದಾಖಲೆಯೇ ಇಲ್ಲ ಅಂತ ಹೇಳಿ ಮೈಸೂರು ಭಾಗದ ಕಾಂಗ್ರೆಸ್ ಮುಖಂಡರು ಹೇಳಿಕೆಯನ್ನ ನೀಡ್ತಾ ಇದ್ರು. ಆದರೆ ಇದೀಗ ಪ್ರಿನ್ಸೆಸ್ ಹೆಸರು ಈ ರಸ್ತೆಗೆ ಇತ್ತು ಅನ್ನೋದಕ್ಕೆ ಸರ್ಕಾರಿ ದಾಖಲೆಗಳು ಲಭ್ಯವಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮಹತ್ವದ ದಾಖಲೆ, ಪ್ರಿನ್ಸೆಸ್ ರಸ್ತೆ ಅಂತ ನಮೂದಾಗಿರುವ ನಕ್ಷೆ ಕೂಡ ಲಭ್ಯವಾಗಿದೆ. ನಗರಾಭಿವೃದ್ಧಿ ಟ್ರಸ್ಟ್ ಬೋರ್ಡ್ ಸಹಿ ಮಾಡಿರುವ ನಕ್ಷೆ ಇದು. ಮೈಸೂರು ಚೇರ್ಮನ್ ಸಹಿ ಮಾಡಿರುವ ಸಾಕ್ಷ್ಯ ಲಭ್ಯವಾಗಿದೆ. ಬೆಳಗ್ಗೆಷ್ಟೇ ನಾವು ಗಮನಿಸಿದ್ವಿ,
ಆ ರಸ್ತೆಯ ನಿವಾಸಿಗಳಿಗೆ ಆಧಾರ್ ಕಾರ್ಡ್, ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲದರಲ್ಲೂ ಕೂಡ ಪ್ರಿನ್ಸಸ್ ರೋಡ್ ಅಂತಲೇ ನಮೂದಾಗಿರುವ ದಾಖಲೆಗಳು. ರಿಪಬ್ಲಿಕ್ ಕನ್ನಡ ಇವತ್ತು ಆ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಇದೀಗ ನಕ್ಷೆಯಲ್ಲಿ ಕೂಡ ಪ್ರಿನ್ಸಸ್ ರೋಡ್ ಅಂತ ಹೇಳಿ ನಮೂದಾಗಿರೋದಕ್ಕೆ ಸಾಕ್ಷ್ಯ ಲಭ್ಯವಾಗಿದೆ. ನಗರಾಭಿವೃದ್ಧಿ ಟ್ರಸ್ಟ್ ಚೇರ್ಮನ್ ಸಹಿ ಹಾಕಿರುವ ನಕ್ಷೆ ಅದು. ಸಿದ್ದರಾಮಯ್ಯನವರ ಹೆಸರಿಡ್ಲಿಕ್ಕೆ ಕಾರಣ ಆ ರಸ್ತೆಗೆ ಹೆಸರೇ ಇರಲಿಲ್ಲ. ಹೆಸರಿಲ್ಲದ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡ್ತಿದ್ದೇವೆ ಅನ್ನೋದು ಮೈಸೂರು ಭಾಗದ ಕಾಂಗ್ರೆಸ್ ನಾಯಕರ ವಾದ ಆಗಿತ್ತು. ಆದರೆ ಇದೀಗ ಆ ರಸ್ತೆಗೆ ಹೆಸರಿದೆ, ಪ್ರಿನ್ಸಸ್ ರಸ್ತೆ. ಅದರಲ್ಲೂ ಮೈಸೂರು ಒಡೆಯರು ತಮ್ಮ ಸಹೋದರಿಯ ನೆನಪಿನ ಅರ್ಥವಾಗಿ ಆ ಹೆಸರನ್ನ ಇಟ್ಟಿದ್ರು ಅನ್ನೋದು ಇಲ್ಲಿ ಚರ್ಚೆಗೆ ಒಳಪಡ್ತಾ ಇದೆ. ಮೈಸೂರಿನ KRS ರಸ್ತೆಯ ಪ್ರಿನ್ಸಸ್ ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರನ್ನ ನಾಮಕರಣ ಮಾಡುವ ವಿಚಾರ ಇದೀಗ ರಾಜಕೀಯ ಫೈಟ್ ಆಗಿ ಪರಿಣಮಿಸಿದೆ. KRS ರಸ್ತೆಗೆ ಪ್ರಿನ್ಸಸ್ ಹೆಸರು ಮುಂದುವರಿಬೇಕಾ ಅಥವಾ ಸಿದ್ದರಾಮಯ್ಯನವರ ಹೆಸರನ್ನ ನಾಮಕರಣ ಮಾಡಬೇಕಾ ಅನ್ನೋ ಜಟಾಪಟಿ ಇದೀಗ ತಾರಕಕ್ಕೇರಿದೆ. ಈ ರಸ್ತೆಗೆ ಪ್ರಿನ್ಸಸ್ ಹೆಸರಿತ್ತು ಅನ್ನೋದಕ್ಕೆ ದಾಖಲೆಯೇ ಇಲ್ಲ ಅಂತ ಹೇಳಿ ಮೈಸೂರು ಭಾಗದ ಕಾಂಗ್ರೆಸ್ ಮುಖಂಡರು ಹೇಳಿಕೆಯನ್ನ ನೀಡ್ತಾ ಇದ್ರು. ಆದರೆ ಇದೀಗ ಪ್ರಿನ್ಸಸ್ ಹೆಸರು ಈ ರಸ್ತೆಗೆ ಇತ್ತು ಅನ್ನೋದಕ್ಕೆ ಸರ್ಕಾರಿ ದಾಖಲೆಗಳು ಲಭ್ಯವಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮಹತ್ವದ ದಾಖಲೆ, ಪ್ರಿನ್ಸಸ್ ರಸ್ತೆ ಅಂತ ನಮೂದಾಗಿರುವ ನಕ್ಷೆ ಕೂಡ ಲಭ್ಯವಾಗಿದೆ. ನಗರಾಭಿವೃದ್ಧಿ ಟ್ರಸ್ಟ್ ಬೋರ್ಡ್ ಸಹಿ ಮಾಡಿರುವ ನಕ್ಷೆ ಇದು. ಮೈಸೂರು ಚೇರ್ಮನ್ ಸಹಿ ಮಾಡಿರುವ ಸಾಕ್ಷ್ಯ ಲಭ್ಯವಾಗಿದೆ. ಬೆಳಗ್ಗೆಷ್ಟೇ ನಾವು ಗಮನಿಸಿದ್ವಿ, ಆ ರಸ್ತೆಯ ನಿವಾಸಿಗಳಿಗೆ ಆಧಾರ್ ಕಾರ್ಡ್, ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲದರಲ್ಲೂ ಕೂಡ ಪ್ರಿನ್ಸಸ್ ರೋಡ್ ಅಂತಲೇ ನಮೂದಾಗಿರುವ ದಾಖಲೆಗಳು. ರಿಪಬ್ಲಿಕ್ ಕನ್ನಡ ಇವತ್ತು ಆ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಇದೀಗ ನಕ್ಷೆಯಲ್ಲಿ ಕೂಡ ಪ್ರಿನ್ಸಸ್ ರೋಡ್ ಅಂತ ಹೇಳಿ ನಮೂದಾಗಿರೋದಕ್ಕೆ ಸಾಕ್ಷ್ಯ ಲಭ್ಯವಾಗಿದೆ. ನಗರಾಭಿವೃದ್ಧಿ ಟ್ರಸ್ಟ್ ಚೇರ್ಮನ್ ಸಹಿ ಹಾಕಿರುವ ನಕ್ಷೆ ಅದು. ಸಿದ್ದರಾಮಯ್ಯನವರ ಹೆಸರಿಡ್ಲಿಕ್ಕೆ ಕಾರಣ ಆ ರಸ್ತೆಗೆ ಹೆಸರೇ ಇರಲಿಲ್ಲ. ಹೆಸರಿಲ್ಲದ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡ್ತಿದ್ದೇವೆ ಅನ್ನೋದು ಮೈಸೂರು ಭಾಗದ ಕಾಂಗ್ರೆಸ್ ನಾಯಕರ ವಾದ ಆಗಿತ್ತು. ಆದರೆ ಇದೀಗ ಆ ರಸ್ತೆಗೆ ಹೆಸರಿದೆ, ಪ್ರಿನ್ಸಸ್ ರಸ್ತೆ. ಅದರಲ್ಲೂ ಮೈಸೂರು ಒಡೆಯರು ತಮ್ಮ ಸಹೋದರಿಯ ನೆನಪಿನ ಅರ್ಥವಾಗಿ ಆ ಹೆಸರನ್ನ ಇಟ್ಟಿದ್ರು ಅನ್ನೋದು ಇಲ್ಲಿ ಚರ್ಚೆಗೆ ಒಳಪಡ್ತಾ ಇದೆ. ಓಕೆ